500 ವರ್ಷಗಳಷ್ಟು ಇತಿಹಾಸವನ್ನು ಹೊಂದಿದ್ದಂಥ ಕೆಂಪೇಗೌಡರು ಆ ವಿಚಾರಕ್ಕೆ ಸಂಬಂಧಿಸಿದಾಗ ಅವರ ಗಮನಕ್ಕೆ ತೆಗೆದುಕೊಂಡು ಬಂದಾಗ ಅಧಿಕೃತವಾದ ರೀತಿಯಲ್ಲಿ ಕೆಂಪೇಗೌಡರನ್ನು ಪ್ರತಿಷ್ಠಾಪಿಸಿದವರು. ಅವರ ಜೊತೆಯಲ್ಲಿ ನಿಂತು ಅಂದಿಗೆ ಪವರ್ ಮಿನಿಸ್ಟರ್ ಆಗಿದ್ದಂಥ ಇಂಧನ ಖಾತೆ ಸಚಿವರಾಗಿದ್ದಂಥ DK ಶಿವಕುಮಾರ್ ಅವರು, ಅವರ ತಂದೆ ಹೆಸರು ಕೂಡ ಕೆಂಪೇಗೌಡ ಅಂತ. ದೊಡ್ಡಾಲ್ನಹಳ್ಳಿ, ಕೆ ಮೀನ್ಸ್ ಕೆಂಪೇಗೌಡ. ಈ ಕೆಲಸ ಆಗಬೇಕು ಅಂತ ನಿಂತು ಮಾಡಿದಂಥವರು ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು. ಅವ್ರನ್ನೂ ಕೂಡ ಇಲ್ಲಿ ನೆನಪು ಮಾಡಿಕೊಂಡು ಕೃಷ್ಣ ಬೈರೇಗೌಡರು, KH ಮನಿಯಪ್ಪನವರು ಇಲ್ಲಿ ಉಪಸ್ಥಿತಿ ಇದೆ, ರಿಜ್ವಾನ್ ಅವರಿದ್ದಾರೆ, ತಂಗಡಿ ಅವರಿದ್ದಾರೆ, ಹಲವಾರು ಮಂತ್ರಿಗಳು, ನಮ್ಮ ಗೋವಿಂದರಾಜವರು, MLCಗಳು, ಸಾಕಷ್ಟು ಜನ ಭಕ್ತರು ತಳೆದರು ಕೂಡ ಇದ್ದಾರೆ. ಮುಖ್ಯಮಂತ್ರಿಗಳು ದೆಹಲಿಗೆ ಪಯಣವನ್ನು ಇಷ್ಟೊತ್ತಿಗೆ ಪ್ರಾರಂಭ ಮಾಡಬೇಕಾಗಿತ್ತು. ಕೆಂಪೇಗೌಡರ ಮೇಲಿನ ಅಭಿಮಾನ, ನಿಜವಾಗಿರ್ತಕ್ಕಂಥ ಒಂದು ಶ್ರದ್ಧೆಯಿಂದ ಕಾರ್ಯಕ್ರಮದ ಅಂತಿಮ ಘಟ್ಟದವರೆಗೂ ಕೂಡ ಇದ್ದು ಒಂದು ತಾರ್ಕಿಕ ಘಟ್ಟಕ್ಕೆ ಮುಟ್ಟಿಸುವವರೆಗೂ ಕೂಡ ಅವರು ಕೊಡ್ತಿದ್ದಾರೆ. ಹೆಚ್ಚು ಮಾತುಗಳನ್ನ ಆಡಲಿಕ್ಕೆ ಹೋಗದೇ ಮತ್ತೆ ಪೂಜ್ಯರೆಲ್ಲರೂ ಕೂಡ ಮತ್ತು ಮುಖ್ಯಮಂತ್ರಿಗಳು ನಮ್ಮ DK ಅವರು ಹೇಳಿದ ಮಾತುಗಳನ್ನೇ ಹೇಳ್ತಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ತಾಂತ್ರಿಕ ಮತ್ತು ವೈಜ್ಞಾನಿಕ ಯುಗದಲ್ಲಿರ್ತಕ್ಕಂಥ ನಾವುಗಳು ಮುಂದೊಂದು ದಿನ ಮನುಷ್ಯತ್ವೆಲ್ಲವೂ ಕೂಡ ಮರೆಯಾಗ್ತಕ್ಕಂಥ ದಿನಗಳು ಸಮೀಪಿಸ್ತಾ ಇರ್ತಕ್ಕಂಥ ಈ ಕಾಲಘಟ್ಟದಲ್ಲಿ, ಆದರ್ಶ ವ್ಯಕ್ತಿಗಳು ದೂರ ಆಗ್ತಾ ಇರ್ತಕ್ಕಂಥ ಕಾಲಮಾನದಲ್ಲಿ ನಮ್ಮ ಮಕ್ಕಳಿಗೆ ತಿಳಿಸ್ಲಿಕ್ಕೆ ವ್ಯಕ್ತಿಗಳ ಕೊರತೆಗಳು ಕಾಡುವ ಸಂದರ್ಭದಲ್ಲಿ ಕೆಂಪೇಗೌಡರಂತೆ ಹಿರಿಯರ ಆದರ್ಶಗಳನ್ನು ಜಯಂತಿ ಮುಖಾಂತರ ತಿಳಿಸಿದ್ದೇ ಆದರೆ ತಾಂತ್ರಿಕ ಮತ್ತು ವೈಜ್ಞಾನಿಕ ಯುಗದಲ್ಲಿ ಕೂಡ ಮಾನವ ಯುಗ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಎಂದು ತಿಳಿದು ಈ ಕಾರ್ಯಕ್ರಮವನ್ನು ಅವರು ಮಾಡಿದಂತಹದ್ದು. ಕೇವಲ ಜಯಂತಿಗಳನ್ನು ಆಚರಿಸಿದರೆ ಸಾಲದು, ವ್ಯಕ್ತಿಗೆ ಜ್ಞಾನವೂ ಕೂಡ ಬೇಕಾಗುತ್ತೆ, ಅದಕ್ಕೆ ಅಧ್ಯಯನ ಬೇಕಾಗುತ್ತೆ ಅಂತ ತಿಳಿದು ಸುಮಾರು 100 ಕೋಟಿ ವೆಚ್ಚದಲ್ಲಿ ಅಧ್ಯಯನ ಸಂಸ್ಥೆಯನ್ನು ಕೂಡ ಪ್ರಾರಂಭಿಸಿದವರು ಮಾನ್ಯ ಸಿದ್ದರಾಮಯ್ಯನವರನ್ನು. ಮಾನಸಗಂಗಾ ಜ್ಞಾನ ಭಾರತಿ ವಿಶ್ವವಿದ್ಯಾನಿಲಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ಅಧ್ಯಯನ ಸಂಸ್ಥೆ ಮೂಡಿ ಬರ್ತಾ ಇದೆ. ಅದು ಆದಷ್ಟು ಬೇಗ ಮುಗಿದು ಸಿದ್ದರಾಮಯ್ಯನವರೇ ಅದರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ಅದು ಮುಗಿಯುವ ಹಂತಕ್ಕೆ ಬರ್ತಾ ಇದೆ. ಮೊನ್ನೆ DK ಶಿವಕುಮಾರ್ ಅವರು ಕೂಡ ಅದರ ವೀಕ್ಷಣೆಯನ್ನು ಮಾಡಿದ್ದಾರೆ. ಅದೊಂದು ಮುಗಿಬೇಕು. ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ. ಈ ಎಲ್ಲವೂ ಕೂಡ ಆಗುವುದರ ಹಿಂದೆ ಇರತಕ್ಕಂಥ ಒಂದು ಉದ್ದೇಶ, ವ್ಯಕ್ತಿಯ ಓಲೈಕೆ ಅಥವಾ ಸಮುದಾಯಗಳ ಓಲೈಕೆ ಅನ್ನೋದಕ್ಕಿಂತಲೂ ಕೂಡ ನಾಡಿನ ಸ್ವತ್ತಾಗಿರ್ತಕ್ಕಂಥ ಮನುಷ್ಯರಿಗೆ ಹ್ಯೂಮನ್ ರಿಸೋರ್ಸ್ ಈಸ್ ದ ಬೆಸ್ಟ್ ರಿಸೋರ್ಸ್ ಆಫ್ ಎನಿ ಕಂಟ್ರಿ ಆ್ಯಂಡ್ ಎನಿ ಸ್ಟೇಟ್. ಅದನ್ನು ತಿಳಿದು ಮನುಷ್ಯರಿಗೆ ಜ್ಞಾನವನ್ನು ಕೊಡ್ತಕ್ಕಂಥ ಮಾನವ ಸಂಪನ್ಮೂಲವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳಿಕ್ಕೋಸ್ಕರ ಅವರು ಕೈಗೊಂಡಂಥ ಎಲ್ಲ ಯೋಜನೆಗಳಿಗೆ ನಮ್ಮೆಲ್ಲರಿಗೂ ಕೂಡ ಸಂತೋಷ ಇದೆ. ಇಂತಹ ಹೊತ್ತಿನಲ್ಲಿ ಹಲವಾರು ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳೊಂದಿಗೆ ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಮತ್ತು ಅವರ ಎಲ್ಲ ಸಂಪುಟದ ಸಹೋದ್ಯೋಗಿಗಳಿಗೆ ಕೆಂಪೇಗೌಡರ ಪೂರ್ಣ ಆಶೀರ್ವಾದ ಇರಲಿ. ಕೆಂಪೇಗೌಡರು ತಮ್ಮ ಆಡಳಿತದ ಅವಧಿಯಲ್ಲಿ ಕೈಗೊಂಡಂಥ ಎಲ್ಲ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು, ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಇಕಾನಮಿಯನ್ನು ಎನ್ರಿಚ್ ಮಾಡ್ತಕ್ಕಂಥದ್ದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಅವತ್ತಿನೇ ಕೌಶಲ್ಯ ಅಭಿವೃದ್ಧಿಯನ್ನು ಕೂಡ ಅವರು ಪ್ರಾರಂಭಿಸಿದ್ದು ಇವತ್ತು ನಾವು ಮಾಡ್ತಾ ಇದ್ದೇವೆ. ಇಂಥೆಲ್ಲವನ್ನು ಕೂಡ ಇಂದಿನ ಸರ್ಕಾರಗಳು, ಬರುವ ಸರ್ಕಾರಗಳು ಅದನ್ನು ಅಳವಡಿಸಿಕೊಂಡದ್ದೇ ಆದರೆ ಕೆಂಪೇಗೌಡರ ನಿಜದ ಅರ್ಥದ ಜಯಂತಿ ಉತ್ಸವ ಅರ್ಥವನ್ನು ತಂದುಕೊಡುತ್ತೆ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ, ಕೆಂಪೇಗೌಡರ ಸುತ್ತ ಆಗಿರುವ ಸಾಕಷ್ಟು ಬೆಳವಣಿಗೆಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕಾರಣ ಆಗಿರೋದ್ರಿಂದ ಅವರಿಗೆ ಸಮಸ್ತ ನಾಡಿನ ಪರವಾಗಿ ಅಭಿನಂದನೆಗಳನ್ನು ಹೇಳ್ತಾ, ಈ ವರ್ಷ ಮತ್ತೊಂದು ವಿಚಾರವನ್ನು ವಿಶೇಷವಾಗಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಜಯಂತಿಯೆಲ್ಲ ಒಂದು ಕಡೆ ನಡೆಯುತ್ತೆ. ಮಕ್ಕಳಿಗೆ ಕೆಂಪೇಗೌಡರ ಆದರ್ಶಗಳು ಹೋಗಬೇಕು ಅಂತಂದರೆ ಲಕ್ಷಾಂತರ ಹಣವನ್ನು ತಾಲೂಕುಗಳಲ್ಲಿ ಕೊಟ್ಟು ರಸಪ್ರಶ್ನೆಗಳು, ಸಾಮಾನ್ಯವಾಗಿ ರಸಪ್ರಶ್ನೆಗಳು ಮತ್ತು ಚರ್ಚಾ ಸ್ಪರ್ಧೆಗಳು ಆಗಬೇಕು ಅಂತಂದರೆ ಚರಿತ್ರೆಯನ್ನು ಓದಬೇಕಾಗುತ್ತೆ. ಅವರಿಗೆ ಪ್ರೈಸಸ್ನ ಕೊಟ್ಟು ನಾಡಿನ ಶಾಲಾ ಕಾಲೇಜುಗಳಲ್ಲಿ ಆ ಕಾರ್ಯಕ್ರಮವನ್ನು ಈ ವರ್ಷದಿಂದ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಕೂಡ ಬಹಳ ಸಂತೋಷವನ್ನು ಕೊಟ್ಟಿದೆ. ಈ ರೀತಿ ಹಲವಾರು ಆಯಾಮಗಳಲ್ಲಿ ಕೆಂಪೇಗೌಡರ ವ್ಯಕ್ತಿತ್ವವನ್ನು ಮನೆಗೆ ಮತ್ತು ಮನಸ್ಸುಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು, ಮುಂದೆಯೂ ಕೂಡ ಅದನ್ನು ಮುಂದುವರಿಸ್ತಾ ಇರ್ತಕ್ಕಂಥ ಒಂದು ಭರವಸೆ ಇರೋದ್ರಿಂದ ಆ ಕೆಲಸ ಆಗುತ್ತೆ. ಅವ್ರು ಮಾತನಾಡಲಿಕ್ಕೆ ಎದ್ದು ಹೋಗಬೇಕಾದ್ರೆ ಹೇಳಿದರು, ಇದುವರೆಗೂ ಕೆಂಪೇಗೌಡರ ಪಠ್ಯಗಳನ್ನು ಹೆಚ್ಚಿನ ಮಟ್ಟಕ್ಕೆ ಇಟ್ಟಿಲ್ವಾ ಅಂತ ಕೇಳಿದರು. ಇಲ್ಲ, ಅದು ಘನತರವಾಗಿ ಆಗಬೇಕಾಗಿದೆ ಅಂತ ಹೇಳಿದಾಗ ಅದನ್ನು ಮಾತನಾಡ್ತಿಂತ ಹೋದ್ರು ಬಹುಶಃ ಮರೆತರು ಅನ್ಸುತ್ತೆ.
ಅವರು ಹಿಂದೆನೂ ಕೂಡ ಹೇಳಿದರು, ಖಂಡಿತ ಆ ಕಾರ್ಯವನ್ನು ಮಾಡ್ತಾರೆ ಅಂತಕ್ಕಂಥ ಒಂದು ಭರವಸೆ ನಮಗೆ ಇದೆ. ಮತ್ತು ಇನ್ನೂ ಹಲವಾರು ಯೋಜನೆಗಳು ಅವರ ಮನಸ್ಸಿನಲ್ಲಿದ್ದಾವೆ. ಕೆಂಪೇಗೌಡರನ್ನು ಚಿರಸ್ಥಾಯಿಯಾಗಿ ಉಳಿಸ್ತಕ್ಕಂಥ, ಮುಂದಿನ ಪರಂಪರೆಗೆ ನಾಂದಿ ಆಗ್ತಕ್ಕಂಥ, ಆದರ್ಶಪ್ರಾಯವಾಗಿ ಮಾಡ್ತಕ್ಕಂಥ ಹಲವಾರು ಯೋಜನೆಗಳು ಅವರ ತಲೆಯಲ್ಲಿದ್ದಾವೆ. ಎಲ್ಲವನ್ನೂ ಕೂಡ ಆದಷ್ಟು ಬೇಗ ಸಾಕಾರಗೊಳಿಸ್ತಾರೆ ಎಂಬ ಒಂದು ವಿಶ್ವಾಸದೊಂದಿಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ನಗರದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ನಿಮಗೆಲ್ಲರಿಗೂ ಕೂಡ ಕೆಂಪೇಗೌಡರ ಬದುಕು ಆದರ್ಶವಾಗಿರಲಿ. ಅವರ ಕೇವಲ ನಾಡಪ್ರಭುಗಳು ಅಷ್ಟೇ ಆಗಿರಲಿಲ್ಲ, ಅವರ ಧರ್ಮಪ್ರಭುಗಳು ಕೂಡ ಆಗಿದ್ದರು, ಆಧ್ಯಾತ್ಮಿಕ ಪ್ರಭುಗಳು ಕೂಡ ಆಗಿದ್ದರು. ಬದುಕಿನ ನಿಷ್ಕಾಮ ಕರ್ಮ, ಉಪಾಸನೆಗಳು ಮತ್ತು ಜ್ಞಾನ ವ್ಯಕ್ತಿಯ ಮುಕ್ತಿಯ ಕಡೆಗೆ ಸಪೋರ್ಟಿವ್ ಆಗಿರೋ ಹಾಗೆ ನಮ್ಮ ಬದುಕಿನಲ್ಲಿ ಕೂಡ ಈ ಮೂರನ್ನೂ ಕೂಡ ಅಳವಡಿಸಿಕೊಂಡಿದ್ದಂಥ ಕೆಂಪೇಗೌಡರ ಬದುಕು ಆದರ್ಶವಾಗಿರಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನಾಡಿನ ಸಮಸ್ತ ಭಕ್ತ ವೃಂದಕ್ಕೆ 515ನೇ ಕೆಂಪೇಗೌಡ ಜಯಂತಿಯ ಉತ್ಸವದ ವಿಶೇಷ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀಗುರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.